25 ದಿನಕ್ಕೆ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಅಂತ. ಸರ್, ಈ ಕಾಲಘಟ್ಟದ ಸಿನಿಮಾದಲ್ಲಿ ಒಂದು ವಾರ ಒಂದು ಸಿನಿಮಾ ಅದು ಕ್ರಾಸ್ ಆಗ್ತಾ ಇದೆ ಅಂದ ತಕ್ಷಣ ಥಿಯೇಟ್ರಿಗೆ ಹಾವು ಚೆರಳು ಎಲ್ಲ ಬಿಟ್ಬಿಡ್ತಾರೆ ಸರ್. ಎಲ್ಲ ಎಲಿಮೆಂಟ್ಗಳು ಬಂದ್ಬಿಡುತ್ತೆ. ಇವತ್ತೊಂದು ಸಿನಿಮಾ ಇಷ್ಟು ಥಿಯೇಟರ್ಗಳಲ್ಲಿ 25 ಡೇಸ್ನ ರೀಚ್ ಆಗಿದೆ, ಸಕ್ಸಸ್ಫುಲಿ ಇಷ್ಟು ಜನ ನೋಡಿದ್ದಾರೆ, ಅದು ಇಷ್ಟು ಜನರಿಗೆ ತಲುಪಿದೆ, ಅದು ಇಷ್ಟು ವೈರಲ್ ಆಗಿದೆ, ಇಷ್ಟು ಜನರ ಹೃದಯ ತಲುಪಿದೆ ಅಂದ್ರೆ ಅದು ನಿಜಕ್ಕೂ ಒಂದು ದೊಡ್ಡ ಸಕ್ಸಸ್. ಅದು ನಾನು ಸಕ್ಸಸ್ನ ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತೀನಿ. ಒಂದು ಸಿನಿಮಾ ಸಕ್ಸಸ್ ಬೇರೆ ತರ ಇರುತ್ತೆ. ಫಾರ್ ಎಕ್ಸಾಂಪಲ್, ಜೊತೆಲಿ ನಮ್ಮ ಗುರು ಸಮಾನರಾದ ಉಪ್ಪಿ ಸಾರ್ ಇದ್ದಾರೆ. UA ಅಂತ ಒಂದು ಸಿನಿಮಾ ಮಾಡಿದ್ರು ಅವರು. ಈ ಭಾರತದಲ್ಲೇನೆ, ವರ್ಲ್ಡ್ ಅಲ್ಲೇನೆ ಒಂದು ಸಿನಿಮಾ ರಿವ್ಯೂ ಮಾಡಕ್ಕೋಸ್ಕರ ಕ್ರಿಯೇಟಿವ್ ಆಗಿ ರಿವ್ಯೂರ್ಸ್ ಯೋಚನೆ ಮಾಡಿದಂತ ಒಂದು ಸಿನಿಮಾ, ಅದರ ದೊಡ್ಡ ಸಕ್ಸಸ್. ಅದು ಅತಿ ದೊಡ್ಡ ಸಕ್ಸಸ್. ನನಗೆ ಒಂದು ಆಲ್ಗಿರಿದಮ್ ಗೊತ್ತು ಡಿಜಿಟಲ್ ಮೀಡಿಯಾದ್ದು. ಸರಿಸುಮಾರು ಕರ್ನಾಟಕದಲ್ಲೇ 15 ಲಕ್ಷ ರಿವ್ಯೂ ಮಾಡಿದ್ರು. ರಿವ್ಯೂ ಮಾಡೋದಕ್ಕೆ ಸ್ಕ್ರಿಪ್ಟ್ ಮಾಡಿದ್ರು. ಎಲ್ಲರೂ ಉಪ್ಪಿ ಸಾರ್ ಜೊತೆ ಒಂದು ಚಾಲೆಂಜ್ ಮಾಡಿದ್ರು, ನಾವು ಸ್ಕ್ರಿಪ್ಟಿಂಗ್ ಮಾಡ್ತೀವಿ ಅಂತ. ದಟ್ಸ್ ಅ ಮೇಕರ್ ಸ್ಟ್ರೆಂತ್. ಅದು ಸಂಜು ಬಿಟ್ಸ್ ಗೀತಾಗ್ ಬರೋದಾದ್ರೆ, ನಾನು ಈ ಸಿನಿಮಾದ ಸಕ್ಸಸ್ ಹೆಂಗ್ ನೋಡ್ತೀನಿ ಅಂದ್ರೆ, ಈಗ ಕೇಳ್ಕೊಂಡು ಬರ್ತಾ ಇದ್ದೆ ಸಂಬಂಧಪಟ್ಟ ಮಿನಿಸ್ಟರ್ನ. ಒಂದು ಶಿಡ್ಲಘಟ್ಟದ ಕಥೆಯನ್ನು ತಗೊಬಂದ್ವಿ. ಇವತ್ತು ಸಾವಿರಾರು ಕೋಟಿ ಕೊಟ್ಟು ಶಿಡ್ಲಘಟ್ಟದ ಸೀರೆ ನೇಯುವ ಒಂದು ಮಾರ್ಕೆಟ್, ಒಂದು ಎಕಾನಮಿ, ಒಂದು ಸೋಷಿಯಲ್ ಆಸ್ಪೆಕ್ಟ್ ಅಲ್ಲಿ, ಒಂದು ಔದ್ಯೋಗಿಕ ಆಸ್ಪೆಕ್ಟ್ ಅಲ್ಲಿ 2 ವರ್ಷಗಳಲ್ಲಿ ಇಡೀ ಆ ಮಾರುಕಟ್ಟೆನ ವರ್ಲ್ಡ್ ಮಾಡ್ತಾ ಇದೀವಿ, ಪೇಟೆಂಟ್ ಮಾಡ್ತಾ ಇದೀವಿ ಅಂತ ಸರ್ಕಾರ ಡಿಸೈಡ್ ಮಾಡುವ ಹಂತದಲ್ಲಿದೆ. ಅಂದ್ರೆ ಅದರ ಗೆಲುವು ಒಂದು ದೇಸಿ ಸಿನಿಮಾ ಮಾಡಿ ಆ ಸೀರೆಯನ್ನ ತಂದು ಸ್ವಿಟ್ಜರ್ಲೆಂಡ್ ತನಕ ತಗೊಂಡೋದ್ರಲ್ಲ ಆ ನಿರ್ದೇಶಕ, ನಿರ್ಮಾಪಕ, ತಂಡಕ್ಕೆ ಸೇರಿದ್ದು, ಅದು ಸಂಜು ಬಿಟ್ಸ್ ಗೀತಾದ ಸಕ್ಸಸ್.